ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಸೊ ಇವತ್ತು ನಾನು ಮತ್ತು ಕಿರಣ್ ಪಾಪುನ ಕರ್ಕೊಂಡು ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಮೈಸೂರು ಸರ್ಕಲಲ್ಲಿ ಗೋಪಾಲನ್ ಮಾಲ್ ಪಕ್ಕ ಟೆಕ್ಸ್ಮಾರ್ಟ್ ಓಪನ್ ಆಗಿದೆ, ಅಲ್ಲಿಗೆ ಹೋಗೋಣ ಅಂತ. ನಾವು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಅಲ್ವಾ, ಝೂಡಿಯೋಗೆ ಹೋಗಿದ್ದು. ಆವಾಗಲೇ ಹೇಳ್ದೆ ಈ ಮಾಲಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಕಮ್ಮಿಗೆ ಸಿಗ್ತಾ ಇದೆ ಅಂತ. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿದ್ದ, ಸರಿ ಅಂತ ಹೇಳಿ ಇವಾಗಲೇ ಕರ್ಕೊಂಡು ಬಂದ ಅವನು. ಯಾಕೆ ಅಂತಂದರೆ ಈ ಮಂತ್ 12th ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಹಾಗಾಗಿ ಶಾಪಿಂಗ್ ಕರ್ಕೊಂಡು ಬಂದಿದ್ದಾನೆ. ಬಂದ ತಕ್ಷಣವೇ ಇಲ್ಲಿ ಕಿಡ್ಸ್ ವೇರಿಗೆ ಬಂದ್ವಿ. ಎಷ್ಟು ಕಲೆಕ್ಷನ್ಸ್ ಇದ್ದಾವೆ ಅಂದರೆ ಮಕ್ಕಳಿಗೆ. ನನಗಂತೂ ಈ ಶೂಸು ಆ್ಯಂಡ್ ಈ ಬೂಟ್ಸ್ ಎಲ್ಲ ನೋಡ್ತಾ ಇದ್ರೆ ಯಪ್ಪ ಅನ್ನಿಸ್ತಿತ್ತು. ಅಷ್ಟು ಕ್ಯೂಟಾಗಿದ್ದಾವೆ ಇಷ್ಟಿಷ್ಟೇ. ಅದರಲ್ಲಿ ಒಂದು ಶೂಸ್ನ ನೋಡಿದ್ವಿ ತೊಗೊಳ್ಳೋಣ ಅಂತ. ಬಟ್ ಅವಳು ಜಾಸ್ತಿ ಹಾಕೊಳ್ಳಲ್ಲ, ಗುಬ್ಬಿ ಕಿತ್ ಬಿಸಾಕ್ತಿರ್ತಾಳೆ. ಸೊ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಅದೇ. ಈ ಬೂಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅವಳು ಅದನ್ನು ಹಾಕಿಸ್ಕೊಳ್ಳೇ ಇಲ್ಲ. ಬಟ್ ಎಲ್ಲವೂ ಚೆನ್ನಾಗಿತ್ತು. ಒಂದು ಸ್ವಲ್ಪ ದೊಡ್ಡೋಳಾದರೆ ಟ್ರೈ ಮಾಡ್ಬೋದು. ಈ ಒಂದು ವೈಟ್ ಶೂಸ್ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಹಾಗೆ ಮರ್ತ್ಕೊಂಡು ಬಂದೇ ಬಿಟ್ವಿ. ಹಾಗೆ ಇಲ್ಲಿ ಕೆಲವೊಂದಷ್ಟು ಡೆಕೋರೇಟಿವ್ ಐಟಮ್ಸ್ ಕೂಡ ಇದ್ವು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಅಂತೂ ಕೇಳೋಂಗೆ ಇಲ್ಲ. ಇವಳ ಕೈಲಿ ಈ ಥರದ್ದೊಂದು ಡಾಲ್ ಕೊಟ್ಟೆ. ಅಲ್ಲಿ ಡಾಲ್ಸ್ ಎಲ್ಲ ಇರಲಿಲ್ಲ, ಒಂದು 3-4 ಇತ್ತು. ಅದರಲ್ಲಿ ಇದೊಂದು ಚೆನ್ನಾಗಿತ್ತು ಅಂತ ಕೊಟ್ಟೆ. ಕೆಳಗಡೆ ಬಿಟ್ಟಿದ್ದೀವಿ, ಆಟ ಆಡ್ಕೊಂಡಿದ್ದಾಳೆ ಅವಳು. ಆದಮೇಲೆ ಫಸ್ಟ್ ಫ್ಲೋರಿಗೆ ಕರ್ಕೊಂಡೋದ ಕಿರಣ್ ಕೆಲವೊಂದಷ್ಟು ಬಟ್ಟೆಗಳನ್ನ ಕೊಡಿಸ್ತಾ. ಇದೆಲ್ಲ ಕೂಡ ಕಿರಣ್ ಸೆಲೆಕ್ಟ್ ಮಾಡಿರೋದೆ. ಸೊ ಎಲ್ಲನೂ ಟ್ರಯಲ್ ಮಾಡೋಣ ಅಂತ ಹೇಳಿ ಇವಾಗ ವೇರ್ ಮಾಡಿ ಕಿರಣ್ಗೆ ತೋರಿಸ್ಕೊಂಡು ಬರ್ತಾ ಇದ್ದೆ. ಸೊ ಇವಾಗ ಯಾವ್ಯಾವ್ದು ವೇರ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಕಿರಣ್ ತೆಕ್ಕೊಟ್ಟಿದ್ದೆ. ಯಾಕಂದರೆ ಎಷ್ಟೊಂದು ಬಟ್ಟೆಗಳಿದ್ದಾವೆ ಅಂದರೆ ನನಗಂತೂ ನೋಡಿ ತಲೆ ಒಂದು ಸೆಕೆಂಡ್ ಗಿರ್ರ್ ಅಂದ್ಬಿಡ್ತು. ನಾನು ಒಂದು 10-15 ನಿಮಿಷ ನೋಡಿದೆ ಎಲ್ಲ ಬಟ್ಟೆಗಳನ್ನೂ ಕೂಡ. ಯಾವ್ದು ತೊಗೊಳ್ಳಿ ಅಂತಲೇ ನನಗೆ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಹಾಗಾಗಿ ಕಿರಣ್ ನನಗೆ ಗೊತ್ತಾಗ್ತಾ ಇಲ್ಲ, ನೀನೇ ಯಾವುದಾದ್ರೂ ಒಂದು ತೆಕ್ಕೊಡು ಅಂದೆ. ಅವ್ನ ಕೈಗೆ ಸಿಕ್ಕಿದ್ದೆಲ್ಲ ಎತ್ತಿ ಕೊಟ್ಟ. ಹೋಗಿ ಟ್ರಯಲ್ ಮಾಡೋಗು, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಇಟ್ಕೊಳ್ಳೋಣ ಅಂತ ಹೇಳ್ದ. ಸರಿ ಅಂತೇಳಿ ನಾನು ಎಲ್ಲ ಡ್ರೆಸ್ಗಳನ್ನು ಟ್ರಯಲ್ ಮಾಡಿ ಹೋಗಿ ತೋರಿಸ್ತಾ ಇದ್ದೆ. ಅವ್ನು ಸೂಪರ್ ಅಂದ್ಕೊಂಡು ಎಲ್ಲ ಡ್ರೆಸ್ಗಳನ್ನೂ ಕೂಡ ಸೆಲೆಕ್ಟ್ ಮಾಡ್ದ. ಯಾವುದನ್ನು ಕೂಡ ಬೇಡ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಲೇ ಇಲ್ಲ ಅವನು. ಆದರೆ ಈ ಡ್ರೆಸ್ನ ನಾನು ಬೇಡ ಅಂತ ಹೇಳಿದೆ. ಅವನೇನೋ ಚೆನ್ನಾಗಿದೆ ಅಂದ, ಆದರೆ ನನಗೇನೋ ಬೇಡ ಇದು ಅಂತ ಅನ್ನಿಸ್ತು. ಯಾಕಂದರೆ ಈ ಥರದ್ದೆಲ್ಲ ಇದೆ ಟಾಪ್ಗಳು. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ತೊಗೊಳ್ಳಿಲ್ಲ ನಾನು. ಯಾಕಂದರೆ ಒಂಥರ ಸ್ವೆಟರ್ ಮೆಟೀರಿಯಲ್ ಇದೆ ಟೈಪ್ ಇದು, ಹಾಗಾಗಿ ಬೇಡ ಅಂದೆ. ಆ್ಯಂಡ್ ಈ ಡ್ರೆಸ್ ನನಗೆ ಸಖತ್ ಇಷ್ಟ ಆಯಿತು. ಬಟ್ ಇದ್ರ ಹಿಂದೆಗಡೆ ಓಪನ್ ಇದೆ, ನಾನು ಇದನ್ನು ನೋಡಿರಲಿಲ್ಲ. ಆಮೇಲೆ ಹಾಕೋಬೇಕಾದ್ರೆ ನೋಡ್ತಾ ಇದ್ದೀನಿ, ನೋಡಿದ್ರೆ ಹಿಂದೆಗಡೆ ಓಪನ್ ಇತ್ತು. ನಾನು ಆ್ಯಕ್ಚುಲಿ ಈ ಥರದ್ದೆಲ್ಲ ನಾನು ಮೊದಲೇ ನೋಡಿದ್ದೆ ಮಿಂತ್ರಾದಲ್ಲಿ ತೊಗೊಳ್ಳೋಣ ಅಂತ. ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಬಟ್ ಹಾಕೊಂಡಾಗ ಇದು ಸಖತ್ತಾಗಿ ಕಾಣಿಸ್ತಾ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಡ್ರೆಸ್ ಟ್ರೈ ಮಾಡಿದ್ದೆ, ಬಟ್ ಅದನ್ನು ತೊಗೊಳ್ಳಿಲ್ಲ. ಅದೊಂಥರ ಮೈಗೆ ಅಂಟಿಸ್ದಂಗಿತ್ತು, ಹಾಗಾಗಿ ನಾನು ಅದ್ರದ್ದು ವೀಡಿಯೋನು ಕೂಡ ಶೇರ್ ಮಾಡ್ತಾ ಇಲ್ಲ. ಯಾಕಂದರೆ ತೊಗೊಳ್ಳಿಲ್ವಲ್ಲ, ಬೇಡ ಅಂತ ಹೇಳಿ ಹಾಕಲಿಲ್ಲ ಅಷ್ಟೇ. ಇವಾಗ ಎಷ್ಟು ಡ್ರೆಸ್ ತೋರಿಸಿದೆ ಅಷ್ಟು ಡ್ರೆಸ್ಸನ್ನು ಕೂಡ ತೊಗೊಂಡ್ವಿ. ಹಾಗೆ ಒಂದು ಸ್ಕರ್ಟ್ ಕೂಡ ತೊಗೊಂಡಿದ್ದೀವಿ, ಯಾವಾಗಾದರೂ ತೋರಿಸ್ತೀನಿ ಅದನ್ನು. ಇವಾಗ ಕಿರಣ್ ಬಿಲ್ ಮಾಡ್ಸೋಕ್ಕೆ ಅಂತ ಹೇಳಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ನಾನು ಈ ಕಡೆ ಪಾಪುನು ಒಂದು ಸ್ವಲ್ಪ ನಿದ್ದೆ ಬಂದು ಅಳ್ತಾ ಇದ್ಲು ಅಂತ ಹೇಳಿ ಈ ಕಡೆ ಕರ್ಕೊಂಡು ಬಂದೆ. ಗೊಂಬೆಗೆ ಬಟ್ಟೆ ಎಲ್ಲ ಹಾಕಿರ್ತಾರಲ್ಲ ಅದನ್ನು ತೋರಿಸ್ಕೊಂಡು ಅವಳು ಅದನ್ನು ನೋಡ್ಕೊಂಡು ನಿಂತಿದ್ಲು. ಅವಳಿಗೂ ಕೂಡ ಒಂದು ಡ್ರೆಸ್ ತೊಗೊಂಡಿದ್ದೀವಿ, ಅದನ್ನು ನಾಳೆ ಹಾಕಿದಾಗ ತೋರಿಸ್ತೀನಿ ನಿಮಗೆ. ಹಾಗೆ ಮಾಲ್ಗಳಲ್ಲಿ ಎಲೆಕ್ಟ್ರಾನಿಕ್ ಕಾರ್ಗಳನ್ನ ಇಟ್ಟಿರ್ತಾರಲ್ವಾ, ಅದರಲ್ಲಿ ಕಿರಣ್ ಪಾಪುಗೂ ಆಟ ಆಡ್ಸೋಣ ಅಂತ ಹೇಳ್ದ. ಸರಿ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಕಾರು ಮತ್ತು ಈ ಕಡೆ ಇನ್ನೊಂದಿದೆ, ಅದು ಏನಂತ ಗೊತ್ತಿಲ್ಲ. ಸೊ ಎರಡರಲ್ಲೂ ಕೂಡ 2 ರೌಂಡ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ 150 ರೂಪೀಸ್ ಅಂತೆ. ಅವಳಿಗಂತೂ ಫುಲ್ಲು ಖುಷಿ ಈ ಥರದ್ದೆಲ್ಲ ನೋಡಿದ್ರೆ. ಅವಳನ್ನ ಕೂರಿಸಿದ್ದೆ, ಬಟ್ ಅವಳು ನಿಂತ್ಕೊಂಡ್ಬಿಟ್ಲು. ಸರಿ ಬಿಡು ನಿಂತ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಹಾಗೆ ಇನ್ನೂ ಒಂದೇನೆಂದರೆ ನನಗೆ ಭಯ ಆಗ್ತೈತೆ ಅವಳು ಎಲ್ಲಿ ಆ ಡೋರ್ ಓಪನ್ ಆಗಿ ಬಿದ್ದಿದ್ಬಿಡ್ತಾಳೆ ಅಂತ. ಬಟ್ ಅದು ಲಾಕ್ ಆಗಿತ್ತಂತ ಅನಿಸುತ್ತೆ. ಆ್ಯಂಡ್ ಅವಳು ಮುಂದೆಯಿಂದ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆ ಸ್ಪೀಡಿಗೆ ನನ್ನ ಕೈಲಿ ಓಡೋದಕ್ಕಾಗಲಿಲ್ಲ. ಯಾಕಂದರೆ ಫ್ಲೋರ್ ಬಂದು ಫುಲ್ ಸ್ಲಿಪ್ಪರಿ ಇತ್ತು. ನನ್ನ ಫುಟ್ವೇರು ಹಾಗೆ ಫ್ಲೋರು ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಬಿದ್ದರೆ ಯಾಕಬೇಕು ಅಂತ ಹೇಳಿ ಸುಮ್ಮನೆ ಹಿಂದೆಗಡೆ ಎಷ್ಟಾಗುತ್ತೆ ಅಷ್ಟು ಹೋಗಿ ವಿಡಿಯೋ ಮಾಡಿಕೊಂಡೆ. ಅವಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಸುಬ್ಬಿ. ಅಮ್ಮು ಅಳ್ತಾಳೆ, ನಾನು ಕಾಣಿಸಿಲ್ವಲ್ಲ ಅದಕ್ಕೆ ಅಳ್ತಾಳೆ. ಬಿಡು ಎತ್ಕೋತೀನಿ. ಅಮ್ಮು
ಶಾಪಿಂಗ್ ಬ್ಯಾಗ್ನ ಮನೆಗೆ ತಂದು ಕೊಟ್ಬಿಟ್ಟು ಮತ್ತೆ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ತಿನ್ಕೊಂಡು ಬಂದ್ವಿ. ಆಮೇಲೆ ಸಂಜೆ ನನಗೆ ಯಾಕೋ ಸ್ಯಾಂಡ್ವಿಚ್ ತಿನ್ನಬೇಕು ಅನ್ನಿಸ್ತಿತ್ತು. ಮನೇಲೆ ಎಲ್ಲ ಚೀಸ್ ಎಲ್ಲ ಐಟಮ್ಸ್ ಇತ್ತಲ್ಲ ಅಂತ ಹೇಳಿ ಸ್ಯಾಂಡ್ವಿಚ್ ಮಾಡಿ ಹಿಂದೆ ಕಿರಣ್ ಕೂಡ ಆಫೀಸಿಗೆ ಹೊರಟ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಜೂನ್ 12ಗೆ 2 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಬೆಳಿಗ್ಗೆನೇ ನಾನು ಫ್ರೆಶ್ ಅಪ್ ಆಗಿದ್ದೆ. ಕಿರಣ್ ಮಲಗಿದ್ನಲ್ವ, ಸೊ ಅವ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಅದಾದಮೇಲೆ ಅವನ್ನ ಏಳಿಸ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಾನು ಸ್ವಲ್ಪ ಹೇರ್ನ ಕರ್ಲ್ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೆ ಆಯಿತಾ. ವೀಡಿಯೋ ಮಾಡಿಕೊಂಡು ಹಾಗೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ರೂಮಲ್ಲಿ ಒಂದೇ ಪ್ಲಗ್ ಇರೋದ್ರಿಂದ ನಾನು ಈ ಕಡೆ ಸ್ಟ್ಯಾಂಡ್ ಹಾಕಿದ್ದೆ, ಜೊತೆಗೆ ಈ ಒಂದು ಸ್ಟ್ರೈಟ್ನನ್ನು ಕೂಡ ಪ್ಲಗ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ ಪ್ಲಗ್ ತೆಗೆದಾಕ್ಬಿಟ್ಟು ಹಾಗೆ ರೆಡಿಯಾಗಿದ್ದಾಯಿತು. ಆಮೇಲೆ ರೆಡಿಯಾಗಿ ಬಸವನಗುಡಿಗೆ ಬಂದ್ವಿ, ದೇವಸ್ಥಾನಕ್ಕೆ, ಬುಲ್ ಟೆಂಪಲ್ಗೆ. ಕೆಳಗಡೆ ಗಣೇಶನ ದೇವಸ್ಥಾನ ಕೂಡ ಇದೆ ಅಲ್ವಾ, ಅಲ್ಲಿಗೆ ಬಂದ್ವಿ. ನಾವು ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಕ್ಲೋಸ್ ಮಾಡ್ತಾಯಿದ್ರು ಆ್ಯಂಡ್ ರಶ್ ಕೂಡ ಏನೂ ಇರಲಿಲ್ಲ. ಹಾಗಾಗಿ ಆರಾಮ್ಸಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ರೂಮ್ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ, ಹಾಗಾಗಿ ನಾನು ಕರೆಕ್ಟಾಗಿ ಏನೂ ಮನೇಲೇ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ಕಿರಣ್ ಕೂಡ ಮಲಗಿರ್ತಾನೆ ರೂಮಲ್ಲಿ. ಸೊ ಅವ್ನು ಮಲಗಿರೋದ್ರಿಂದ ನಾನು ಮತ್ತೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ಇಂಟ್ರೋ ಎಲ್ಲ ಕೊಟ್ಟರೆ ಅವ್ನಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ, ಯಾಕಂದರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿರ್ತಾನೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡಬೇಕು ಅವನು ಅಂತ ಹೇಳಿ ನಾನು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ, ಯಾವುದು ಕೂಡ ವೀಡಿಯೋ ಮಾಡಲಿಲ್ಲ. ಮದುವೆ ಆಗಿ ಆಗಲೇ 2 ವರ್ಷ ಆಗೋಯ್ತು. ನಮ್ಗೆ ಇವಾಗ ಅನಿಸ್ತಿದೆ ಎಲ್ಲೋ ಫಸ್ಟ್ ಇಯರ್ ಇರ್ಬೋದೇನೋ ಅಂತ. ಕಿರಣ್ ಅದೇ ಹೇಳ್ತಾ ಇದ್ದ, 2 ವರ್ಷ ಆಗೋಯ್ತಾ, ನಾನೆಲ್ಲೋ ಫಸ್ಟ್ ಇಯರ್ ಆ್ಯನಿವರ್ಸರಿ ಅಂತ ಅಂದ್ಕೊಳ್ತಿದ್ದೆ ಅಂತ. ನೆಕ್ಸ್ಟ್ ಮಂತ್ ಜುಲೈ 28ಗೆ 10 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಾವು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನನಗೆ ಪ್ರಪೋಸ್ ಮಾಡಿದ ದಿನ ಜುಲೈ 28. ಮದುವೆ ಆಗಿ 2 ವರ್ಷ ಆಯಿತು. ಸೊ ಲವರ್ಸ್ ಇದ್ದಾಗಲೇ ಒಂಥರ ಇರುತ್ತೆ ಲೈಫ್ ನಮ್ಮದು. ಮದುವೆ ಆದಮೇಲೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ, ಯಾಕಂದರೆ ಲವರ್ಸ್ ಇದ್ದಾಗ ಎಲ್ಲೋ 1-2 ಗಂಟೆ ಇರ್ತೀವಿ ಜೊತೇಲಿ. ಮದುವೆ ಆದಮೇಲೆ 24/7 ಜೊತೆಲೇ ಇರ್ತೀವಿ. ಅದೊಂಥರ ಚೆನ್ನಾಗಿರುತ್ತೆ. ಹಾಗೆ ನಾನು ನಾಗರವನ್ನ ನೋಡಿದೆ ಇವತ್ತು. ರಬ್ಬರ್ ಥರ ಇತ್ತು, ಅಳಿಲು ಪಕ್ಷಿ ಎಲ್ಲ ಹೋಗ್ತಾ ಇತ್ತು. ನಾನು ಕಿರಣಕ್ಕೆ ತೋರಿಸ್ದೆ, ಅದೇನು ಹಾವ ನೋಡು ಎಲ್ಲ ಹಿಂಗೆ ಒಂಥರ ಅದು ಶೇಕ್ ಆಗ್ತಿದೆ ಅಂತ. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ಹಾವದು ಮರದಿಂದ ಹರ್ಕೊಂಡು ಇವಾಗ ಕೆಳಗಡೆ ಬರ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಹಾಗೆ ಇವಾಗ ಮೇಲ್ಗಡೆ ದೇವಸ್ಥಾನ ಇದೆ ಅಲ್ವಾ, ಬುಲ್ ಟೆಂಪಲ್ಲು. ಸೊ ಅಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಕಿರಣ ಕರೆದೆ, ಅವ್ನು ಬರಲಿಲ್ಲ. ಸರಿ ಆಯಿತು, ನಾನೇ ಹೋಗು ಅಂದ್ರೆ ಅವ್ನು ಹೊಡ್ಕೊಂಡು ಬರೋಣ ಅಂತ ಹೇಳಿ ಒಬ್ಬಳೇ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ನಾನು ತುಂಬ ಚಬ್ಬಿಯಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸುತ್ತೆ. ರಿಯಲಾಗಿ ಅಷ್ಟೊಂದೇನು ನನಗೆ ಅನಿಸಲ್ಲ, ಬಟ್ ಏನೋ ವಿಡಿಯೋದಲ್ಲಿ ಈ ವಿಡಿಯೋ ನೋಡಬೇಕಾದ್ರೆ ನನಗೆ ಅನ್ನಿಸ್ತು. ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ. ಅಪ್ಪ ಮಗಳು ಇಬ್ಬರು ಕೂಡ ಇಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡಿದ್ರು. ಇವಳಿಗೆ ಏನಂದರೆ ಎತ್ಕೊಳ್ಳೋದಕ್ಕಿಂತ ಕೆಳಗಡೆ ಬಿಟ್ಬಿಡ್ಬೇಕು. ಸೊ ಅವಾಗ ಅವಳು ಆರಾಮ್ಸೆ ಆಟ ಆಡ್ಕೊಂಡು ಇರ್ತಾಳೆ. ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡೋಣ ನಿಮ್ಮ ಹತ್ರ ಅಂತ. ಸೊ ಅರೇಂಜ್ ಮ್ಯಾರೇಜ್ ಮಾಡಿಕೊಂಡ್ರೆ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಲವ್ ಮ್ಯಾರೇಜ್ ಮಾಡಿಕೊಂಡ್ರೆ ಹೇಗೆ ಅಂದರೆ ಚೆನ್ನಾಗಿದ್ರೂ ಕೂಡ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಕೂಡ ಹೇಳ್ತಾರೆ ನಮ್ಮ ಜನ ಅಲ್ವಾ. ಸೊ ಚೆನ್ನಾಗಿದ್ದರೆ ಎಕ್ಸಾಂಪಲ್ಸ್ ಕೊಡ್ತಾರೆ. ಬೇರೆ ಯಾರಾದರೂ ಅವ್ರ ಮನೇಲಿ ಲವ್ ಮಾಡ್ತಾಯಿದ್ರೆ ನೋಡಿ ಅವ್ರು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗೇ ಇಲ್ವಾ ಇವಾಗ ಅಂತ ಹೇಳ್ತಾರೆ. ಇಫ್ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ನೋಡು ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು ಹೆಂಗಿದ್ದಾರೆ. ಸೊ ಅದಕ್ಕೆ ಹೇಳೋದು ನಿಮಗೆ, ಲವ್ ಮಾಡಬೇಡ ಆ ಥರ ಕೂಡ ಹೇಳ್ತಾರೆ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ. ಆ ವಿಷಯದಲ್ಲಿ ಹೇಳಬೇಕು ಅಂತಂದರೆ ನಾವು ಫಸ್ಟ್ ಕ್ಯಾಟಗರಿಗೆ ಬರ್ತೀವಿ. ಲೈಕ್ ನೋಡು ಅವ್ರು ಲವ್ ಮಾಡಿ ಮದುವೆ ಆಗಿದ್ದಾರೆ, ಚೆನ್ನಾಗಿಲ್ವಾ ಇವಾಗ ಅಂತ ಹೇಳಿ ಎಕ್ಸಾಂಪಲ್ಸ್ ಕೊಡೋರು ಇದ್ದಾರೆ. ಆ ಥರ ಇನ್ನೊಬ್ರು ನಮ್ಮ ಎಕ್ಸಾಂಪಲ್ನ ತೋರಿಸಿ ಹೇಳ್ತಿದ್ದಾರೆ ಅಂತಂದಾಗ ನಮಗಿನ್ನೂ ಖುಷಿ ಆಗುತ್ತೆ, ನಾವಿನ್ನೂ ಚೆನ್ನಾಗಿರಬೇಕು ಅಂತ ಹೇಳಿ. ನನ್ನ ಔಟ್ಫಿಟ್ ಈ ರೀತಿಯಾಗಿದೆ, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇದೊಂಥರ ರೆಟ್ರೋ ಸ್ಟೈಲ್ ಅಂತ ಅನಿಸಿದೆ. ಕಿರಣ್ ಅದೇ ಹೇಳ್ತಾ ಇದ್ದ, ರೆಟ್ರೋ ಆಗಿಬಿಟ್ಟಿದ್ದಾಳೆ ನಿಮ್ಮಮ್ಮ ಅಂತ. ಇದೊಂದು ಸ್ವಲ್ಪ ನನಗೆ ಟೈಟ್ ಅಂತ ಅನ್ನಿಸ್ತಿತ್ತು ತೈಸ್ ಹತ್ರ, ಬಟ್ ದೊಡ್ಡ ಸೈಜಲ್ಲಿ ನೋಡಿದ್ವಿ. ಬಟ್ ಈ ಥರದ ಪೀಸ್ ಇರಲಿಲ್ಲ ಇನ್ನೊಂದು, ಹಾಗಾಗಿ ಇದನ್ನೇ ತೊಗೊಂಡೆ. ಸಣ್ಣ ಆಗ್ತೇ ಬಿಡು ಅಂತ ಹೇಳ್ತಿದ್ದೆ ಕಿರಣ್. ಹಾಗೆ ಪಾಪುಗೆ ಈ ಒಂದು ಡ್ರೆಸ್ ತೊಗೊಂಡಿದ್ವಿ, ಪಿಂಕ್ ಕಲರ್ ಸ್ಕರ್ಟು, ಹಾಗೆ ಒಂಥರ ಸ್ಕೈ ಬ್ಲೂ ಕಲರ್ ಟಾಪು. ಚೆನ್ನಾಗಿತ್ತು ಅವಳಿಗೂ ಕೂಡ ಡ್ರೆಸ್ಸು. ಸೊ ನನಗೆ ಈ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ, ಒಂದು 10-15 ನಿಮಿಷ. ಆಮೇಲೆ ಇವಾಗ ನಾವು ಮನೆಗೆ ಹೊರಟ್ವಿ. ಹೊರಗಡೆ ಎಲ್ಲೂ ಏನೂ ಕೂಡ ತಿನ್ನಲಿಲ್ಲ, ಯಾಕಂದರೆ ಪಾಪುಗೂ ನಿದ್ದೆ ಬಂತು ಅಂತ ಹೇಳಿ ಅವಳೊಂಥರ ಕ್ರ್ಯಾಂಕಿ ಆಗಿಬಿಟ್ಲು. ಸೊ ಹಾಗಾಗಿ ಬಂದುಬಿಟ್ವಿ. ಬಂದ ತಕ್ಷಣ ಸ್ವಲ್ಪ ಫೀಡ್ ಮಾಡಿದೆ, ಅವಳು ಮಲ್ಕೊಂಡ್ಳು. ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡ್ತಾಯಿದ್ವಿ, ಅಷ್ಟೊತ್ತಿಗೆ ಓನರ್ ಜೊತೆಲಿ ಒಂದು ಸ್ವಲ್ಪ ಜಗಳ ಆಯಿತು. ಹಾಗಾಗಿ ಆ ಸೌಂಡಿಗೆ ಪಾಪು ಕೂಡ ಎದ್ಬಿಟ್ಲು. ಆಮೇಲೆ ಅವಳನ್ನ ಮತ್ತೆ ಮಲಗ್ಸೋಣ ಅಂತ ತುಂಬ ಟ್ರೈ ಮಾಡಿದೆ, ಮಲ್ಕೊಳ್ಳಿಲ್ಲ. ಅವಳನ್ನ ಮಲಗ್ಸೋಕೆ ಹೋಗಿ ನಾನೇ ಮಲ್ಕೊಬಿಟ್ಟಿದ್ದೆ. ನಾನು ಮಲಗಿದ್ದೆ ಅಂತ ಕಿರಣ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದ. ಅದಾದಮೇಲೆ ಮತ್ತೆ ನನಗೆ ಎಚ್ಚರಿಕೆ ಆಗಿದ್ದೆ 6 ಗಂಟೆಲಿ, ಅದು ಅಮ್ಮ ಬರೋ ಟೈಮಲ್ಲಿ. ಸರಿ ಅಂತ ಹೇಳಿ ಅವಾಗ ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ರೆಡಿಯಾಗಿ ಬಂದೆ. ಅಮ್ಮ ಕೂಡ ಕೇಕ್ ತೊಗೊಂಡು ಬಂದಿದ್ರು.
ಸೊ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ವಿ ನಾವು. ಈ ಡ್ರೆಸ್ನ ಹಾಕ್ಕೊಂಡೆ ಇವಾಗ. ನನಗಂತೂ ಈ ಡ್ರೆಸ್ ಸಖತ್ ಇಷ್ಟ ಆಯಿತು. ವಿಡಿಯೋದಲ್ಲಿ ಆ್ಯಕ್ಚುಲಿ ಡ್ರೆಸ್ಸು ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿದೆ ಡ್ರೆಸ್ಸು. ಸೊ ಇವಾಗಲೇ ತೋರಿಸ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿದೆ ಅಲ್ವಾ, ನನಗಂತೂ ಇಷ್ಟ ಆಯಿತು ಈ ಡ್ರೆಸ್ಸು. ಇವಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೂಡ ಸೇಮ್ ಇದೇ ಪ್ಲೇಸಲ್ಲೇ ಕೇಕ್ ಕಟ್ ಮಾಡಿದ್ವಿ ಆಯಿತಾ. ಲಾಸ್ಟ್ ಅಂದರೆ ಅವಾಗಿಂದ ಕೂಡ ನೀವೆಲ್ಲರೂ ನನ್ನ ಫಾಲೋ ಮಾಡ್ತಾಯಿದ್ರೆ ನೋಡಿರ್ತೀರ ಆ ವ್ಲಾಗಲ್ಲಿ. ಸೇಮ್ ಇದೇ ಪ್ಲೇಸಲ್ಲೇ ಕೇಕ್ ಕಟ್ ಮಾಡಿದ್ವಿ. ಆವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಐ ಥಿಂಕ್ 7 or 8 months ಪ್ರೆಗ್ನೆಂಟ್ ಅಂತ ಅನಿಸುತ್ತೆ ನಾನು. ಆವಾಗ ಪಾಪು ಹೊಟ್ಟೆ ಒಳಗಡೆ ಇದ್ಲು. ಬಟ್ ಇವಾಗ ನನ್ನ ಕೈಯಲ್ಲಿದ್ದಾಳೆ. ಆಲ್ರೆಡಿ ಅವಳಿಗೆ ಇವಾಗ 10 months ಆಗಿಬಿಟ್ಟಿದೆ. ಚೆನ್ನಾಗಿತ್ತು ಇದೊಂಥರ. ಆ್ಯಕ್ಚುಲಿ ಅವಳನ್ನ ಅಮ್ಮ ಎತ್ಕೊಂಡಿದ್ರು, ಆಮೇಲೆ ನಾನೇ ಎತ್ಕೊಂಡು ಕಟ್ ಮಾಡೋಣ, ಯಾಕಂದರೆ ಅದೊಂಥರ ಮೆಮೊರಿ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಎತ್ಕೊಂಡೆ. ಆ್ಯಂಡ್ ಇದನ್ನು ಕಿರಣ್ ಅಂಟಿಸ್ತಾ ಇದ್ದಾನೆ. ಅದು ಅಂಟ್ಕೊತಾ ಇಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಕಿದಾಗಲೇ ಅದು ಟುಸ್ಸಾಗಿಬಿಟ್ಟಿದೆ, ನೀಟಾಗಿ ಹಾಕಿಲ್ಲ. ಆ್ಯಕ್ಚುಲಿ ನನಗೆ ಇದನ್ನೆಲ್ಲ ಹಚ್ಚೋದಕ್ಕೆ ಭಯ, ಅದು ಎಲ್ಲಿ ಟಪ್ಕಿಪ್ ಬಂದುಬಿಡುತ್ತೆ ಅಂತ. ಯಾಕಂದರೆ ನಾನು ಒಂದ್ಸಲ ನೋಡಿದ್ದೆ, ಅದು ಪಟಾಕಿ ಸಿಡ್ದಂಗೆ ಸಿಡಿದ್ಬಿಟ್ಟಿತ್ತು ಒಂದ್ಸಲ. ಅವಾಗಿಂದ ನನಗೆ ಅದನ್ನು ಹಚ್ಚೋದಕ್ಕೆ ಭಯ. ಏನಂದರೆ ಪಾಪನ ಕಿರಣ್ ಎತ್ಕೊಂಡಿದ್ದ, ನಾನು ಅದನ್ನು ಹಚ್ಚು ಅಂತ ಹೇಳಿದೆ, ನಾನು ಹಚ್ಬೇಕಲ್ಲ ಅಂತ ಹೇಳಿ ಕಿರಣ್ ಕೈಲಿ ಕೊಟ್ಬಿಟ್ಟೆ. ಅದು ನೋಡಿ ಪುಸ್ ಅಂದ್ಬಿಡ್ತು. ಅದಕ್ಕೆ ನನಗೆ ಭಯ ಆಗುತ್ತೆ ಅದನ್ನು ಹಚ್ಚೋದಕ್ಕೆ. ಗುಬ್ಬಿ ಗುಬ್ಬಮ್ಮ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅಯ್ಯೋ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹಾ ಸರಿ. ಸರಿ ಅಂತ ನೋಡು. ಎಲ್ಲಿದೆ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಆಯ್ತಾ? ಸೆಕೆಂಡ್ ಇಯರ್ ಇಬ್ರು ಸೇರ್ಕೊಂಡ ಅವ್ರಿಗಿರ್ಲಿ. ಸಾಕು. ಬೇಡ 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 ನನಗೆ, ಬೇಡ 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 ನನಗೆ. ಅತ್ತೆ ಬೆಳಿಗ್ಗೆನೆಲ್ಲ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಬಟ್ ಆಮೇಲೆ ಕಿರಣ್ ಎದ್ದ ಮೇಲೆ ಅವನು ಬೇಡ ಕೇಕ್ ಕಟ್ ಮಾಡೋದೆಲ್ಲ ಅಂತ ಹೇಳಿದ್ದ. ಸರಿ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ. ಬಟ್ ಅಮ್ಮ ಸಡನ್ನಾಗಿ ಕೇಕ್ ತೊಗೊಂಡು ಬಂದಿದ್ದರು. ಸರಿ ಅಂತ ಹೇಳಿ ಇವಾಗ ಕೇಕ್ ಕಟ್ ಮಾಡಿದ್ದಾಯಿತು ನಾವು ಕೂಡ. ಸ್ವೀಟಿ ಎದುರುಗಡೆನೇ ಕೂತಿದ್ಲು. ಅವಳಿಗೂ ಕೂಡ ಒಂದು ಪೀಸ್ ಕೇಕ್ ತಿನ್ನಿಸ್ದೆ. ಅವಳು ಹೆಂಗಂದರೆ ಕೇಕ್ ಅಂದರೆ ಸಖತ್ ಆಸೆ ಅವಳಿಗೆ. ಮಾವ ಹೋಗಿ ಚಿಪ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನು ಕೇಕೆಲ್ಲ ಕಟ್ ಮಾಡಿ ಚಿಪ್ಸು ಮತ್ತು ಕೇಕೆಲ್ಲನೂ ಕೂಡ ಪ್ಲೇಟಿಗೆ ಹಾಕ್ತಾ ಇದ್ದಾರೆ. ಅದಾದಮೇಲೆ ಅಡುಗೆ ಮಾಡಿದ್ದೆ. ಅಮ್ಮನೂ ಕೂಡ ಊಟ ಮಾಡ್ಕೊಂಡು ಹೋದರು. ಅಂದರೆ ಅತ್ತೆ ಮಧ್ಯಾಹ್ನ ಸಾಂಬಾರು ಮಾಡಿದ್ರು. ಸೊ ಅದಕ್ಕೆ ರೈಸ್ ಇಕ್ಬಿಟ್ಟು ಅಮ್ಮನಿಗೆ ಮತ್ತು ತಮ್ಮನಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೆ. ಅವರು ಊಟ ಮಾಡ್ಕೊಂಡು ಹೋದರು. ಆಮೇಲೆ ನಾವು ಕೂಡ ಊಟ ಮಾಡಿ ಮಲ್ಕೊಂಡ್ವಿ. ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಿರಣ್ ಲೀವಲ್ಲಿದ್ದಾನೆ, ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಆರಾಮಾಗಿ ಟಿಫನ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ಓನರ್ ಏನೋ ಸ್ಯಾನಿಟರಿ ರಿಪೇರಿ ಮಾಡಿಸ್ತಿದ್ದೀನಿ, ಸೊ ನೀರೇನು ಬಿಡಬೇಡಿ ಅಂತ ಹೇಳಿದ್ರು. ಎಲ್ಲ ಮುಗಿಸ್ಕೊಂಡು ನೆಟ್ಫ್ಲಿಕ್ಸಲ್ಲಿ ಆರಾಮಾಗಿ ಮೂವಿ ನೋಡ್ಕೊಂಡು ಚಿಲ್ ಮಾಡ್ತಾ ಇದ್ವಿ. ಕೋರ್ಟ್ ಅನ್ನೋ ಮೂವಿ ಏನೋ ನೋಡಿದ್ವಿ. ಒಂದು 2 ಡೇಸಿಂದ ಕಂಟಿನ್ಯೂಸ್ ಆಗಿ ನೆಟ್ಫ್ಲಿಕ್ಸಲ್ಲಿ ಮೂವೀಸ್ ನೋಡ್ತಾನೆ ಇದ್ದೀವಿ. ಚೆನ್ನಾಗಿರುತ್ತೆ. ಒಂಥರ ಫೋನಲ್ಲಿ ನೋಡ್ತಾ ಇದ್ರೆ ಒಂಥರ ಕಣ್ಣೆಲ್ಲ ನೋವು ಬಂದಂಗೆ ಆಗುತ್ತೆ. ಹಾಗಾಗಿ TV ಕನೆಕ್ಟ್ ಮಾಡಿಬಿಟ್ಟು ನೋಡ್ತಾ ಇದ್ವಿ. ಅದಾದಮೇಲೆ ಸ್ವೀಟಿಗೆ ಹೇರ್ ಕಟ್ ಮಾಡೋದಕ್ಕೆ ಅಂತ ಬಂದಿದ್ರು. ಅವಳದು ಹೇರ್ ಕಟ್ ಎಲ್ಲ ಮುಗೀತು. ನೋಡಿ ಫುಲ್ ಬೋಡಿ ಆಗಿಬಿಟ್ಟಿದ್ದಾಳೆ ಸ್ವೀಟಿ ಇವಾಗ. ಆಮೇಲೆ ಪಾಪನು ಕೂಡ ಮಲ್ಕೊಂಡ್ಲು. ಅವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಪಾಪನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಅದೇ ಟೈಮಲ್ಲಿ ಮಲ್ಕೊಂಡ್ಲು. ಸರಿ ಬಿಡು ಮಲಗಿದಳಲ್ವ, ಅವಳು ಎದ್ಬಿಡೋ ಅಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತಂದರೆ ನಮ್ಮ ಮನೆ ನೋಡ್ಕೊಂಬರೋಣ ಅಂತ. ಆಲ್ರೆಡಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಆಗಿದೆ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ನಿಮಗೆ. ಇವರೆಲ್ಲರೂ ನೋಡಿದ್ದಾರೆ ಮನೆ, ಬಟ್ ನಾನು ಮಾತ್ರ ನೋಡಿರಲಿಲ್ಲ, ಹೊರಗಡೆಯಿಂದ ಅಷ್ಟೇ ನೋಡಿದ್ದೆ. ಇವಾಗ ಹೇಗಿದ್ರು ಮನೆ ಖಾಲಿಯಾಗಿದೆ ಅಂತ ಇವಾಗ ಕಾಲ್ ಮಾಡಿದರು ಓನರು. ಪೇಂಟ್ ಎಲ್ಲ ನಡೀತಾ ಇದೆ, ಸಂಡೇ ಅಷ್ಟಲ್ಲಿ ಕೀ ಕೊಟ್ಬಿಡ್ತೀವಿ ನಿಮಗೆ ಅಂತ. ಹೇಗಿದ್ರು ಖಾಲಿಯಾಗಿದೆ ಅಲ್ವಾ, ಹಾಗಾಗಿ ಸರಿ ಬಾ ನೋಡ್ಕೊಂಡು ಬರೋಣ ಅಂತ ಹೇಳಿದೆ. ಕಿರಣ್ ಕೂಡ ಕರ್ಕೊಂಡು ಹೋಗ್ತಿದ್ದಾನೆ. ಇದೇ ರೋಡಲ್ಲೇ ಮನೆ ಇರೋದು. ಹೊರಗಡೆಯಿಂದ ನೋಡಿದ್ದೀನಿ ನಾನು, ಲಾಸ್ಟ್ ಟೈಮ್ ಒಂದ್ಸಲ ಕರ್ಕೊಂಡು ಬಂದಾಗ ತೋರಿಸಿದ್ದ. ಬಟ್ ಒಳಗಡೆ ಹೋಗಿರಲಿಲ್ಲ, ಮನೇಲಿ
ಇದ್ದಾರೆ ಅಂತ ಹೇಳಿಬಿಟ್ಟು, ಹಾಗಾಗಿ ಇವಾಗ ಹೋಗ್ತಿರೋದು. ಸೊ ರೋಡ್ ಈ ಥರ ಇದೆ, ಚೆನ್ನಾಗಿದೆ, ಒಂಥರ ಫುಲ್ ಸೈಲೆಂಟಾಗಿದೆ ಏರಿಯಾನು ಕೂಡ. ಡೆಡ್ ಎಂಡು ಈ ರೋಡ್ ಫುಲ್ ಡೆಡ್ ಎಂಡಿಗೆ ಹೋದರೆ ಡೆಡ್ ಎಂಡಲ್ಲೇ ರೈಟ್ಗೆ ಬರುತ್ತೆ ಮನೆ. ಸೊ ಇದೇ ಮನೆ ಇವಾಗ ನೋಡಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿರೋದು. ನಾವು ಆ್ಯಕ್ಚುಲಿ ಒಳಗಡೆ ಯಾರೂ ಇಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಒಳಗಡೆ ಪೇಂಟರ್ ಲಾಕ್ ಮಾಡಿಕೊಂಡು ಪೇಂಟ್ ಮಾಡ್ತಿದ್ದಾರೆ. ಈ ಕಡೆ ಒಂದು ಪ್ರಾವಿಷನ್ ಸ್ಟೋರ್ ಕೂಡ ಇದೆ. ಥರ ಫುಲ್ ಸೈಲೆಂಟಾಗಿದೆ ಏರಿಯಾ ಅಂತಲೇ ಹೇಳ್ಬೋದು. ಅದಾದಮೇಲೆ ಹೋಗಿ ಬೆಲ್ ಮಾಡಿದೆ, ಒಳಗಡೆನೇ ಇದ್ದರು ಆ ಪೇಂಟರು. ಹಂಗಾಗಿ ಸರಿ ಇವಾಗ ನೋಡೋಕ್ಕೆ ಅಂತ ಬಂದಿದ್ದೀವಿ ಮನೇನ. ಇದು ಫುಲ್ ಬಿಲ್ಡಿಂಗ್ ಒಂದು 2 ಫ್ಲೋರ್ ಏನೋ ಇದೆ ಅಂತ ಅನಿಸುತ್ತೆ. ಮೇಲ್ಗಡೆ ಓನರ್ ಇದ್ದಾರೆ, ಕೆಳಗಡೆ ಬಂದು ಕೊಟ್ಟಿರೋದು ನಮಗೆ ಲೀಸಿಗೆ ಅಂತ ಹೇಳಿ. ಎಂಟ್ರಿ ಆಗ್ತಿದ್ದಂಗೆ ಈ ಥರದ್ದು ಒಂದು ಟಿ ವಿ ಯೂನಿಟ್ ಸಿಗುತ್ತೆ ನಮಗೆ. ಲೈಟಿಂಗ್ಸ್ ಎಲ್ಲ ಕೂಡ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲೇ ಅಂದರೆ ಡೋರ್ ಓಪನ್ ಮಾಡ್ತಿದ್ದಂಗೆ ಪಕ್ಕದಲ್ಲೇ ನಮಗೆ ಒಂದು ದೇವ್ರ ಮನೆ ಕೂಡ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ದೇವ್ರ ಮನೆ ಹೇಳಬೇಕಂದ್ರೆ. ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ನನಗೆ ಮೊದಲಿಂದನೂ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇವಾಗ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಪೂಜೆ ರೂಮ್ ಪಕ್ಕನೇ 2 ರೂಮ್ಗಳಿದೆ, ಇದೊಂದು ರೂಮು. ಸೊ ಫಸ್ಟ್ ರೂಮಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಈ ರೂಮಿಗೆ ಬಂದ್ವಿ ನಾವು. ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿದೆ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಗಾಳಿ ಬೆಳಕು ಚೆನ್ನಾಗಿರ್ಬೇಕಪ್ಪ ಅಂತ. ಇಲ್ಲಿ ಕಬೋರ್ಡ್ಗಳು ಕೂಡ ಇದೆ. 2 ರೂಮಲ್ಲಿಗೂ ಕೂಡ ಕಬೋರ್ಡ್ಗಳಿದ್ದಾವೆ. ಸೊ ಆರಾಮಾಗಿ ನಾವು ಬಟ್ಟೆಗಳನ್ನ ಇಟ್ಕೊಳ್ಬಹುದು. ನನ್ನ ಬೀರಲ್ಲಿರೋ ಬಟ್ಟೆಗಳು ಮತ್ತು ಕಿರಣ್ದು ಎಲ್ಲನೂ ಕೂಡ ಇಲ್ಲಿ ಆರಾಮಾಗಿ ಜೋಡಿಸ್ಕೋಬೋದು. ಪಾಪು ಎಲ್ಲನೂ ಕೂಡ ಮೇಲೇನೂ ಕೂಡ ಕಬೋರ್ಡ್ಗಳಿದ್ದಾವೆ. ಸೊ ನಾನು ಎಂತಕ್ಕೆ ಮನೆ ನೋಡಬೇಕು ಅಂತ ಅಷ್ಟು ಇದು ಮಾಡ್ತಿದ್ದೆ ಅಂದರೆ, ಅಟ್ಲೀಸ್ಟ್ ಇವಾಗ ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ. ಸೊ ಶಿಫ್ಟ್ ಮಾಡೋ ಟೈಮಲ್ಲಿ ಆ ಜಾಗದಲ್ಲಿ ಹೇಳಿಬಿಟ್ರೆ ಅಲ್ಲಿ ಇಟ್ಬಿಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿತ್ತು ಅಷ್ಟೇ. ಕಬೋರ್ಡು ಅಷ್ಟೇ ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಈ ರೂಮಲ್ಲಿ ನೋಡಿ ನಾನು ಲೈಟ್ ಆನ್ ಮಾಡಿಲ್ಲ, ಆದರೆ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ ಅಲ್ವಾ. ಸೊ ನನಗಂತೂ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲನೂ ಆನ್ ಮಾಡ್ಕೊಳ್ಳೋದೇ ಬೇಕಾಗಿರಲ್ಲ. ಅದ್ರ ಪಕ್ಕದಲ್ಲೇ ಅಡುಗೆ ಮನೆ ಇದೆ. ಅಡುಗೆ ಮನೆ ಅಂತೂ ತುಂಬ ದೊಡ್ಡದಾಗೆ ಇದೆ. ದೊಡ್ಡದಾಗೆ ಅಂದರೆ ನಾರ್ಮಲಾಗಿ ಇವಾಗ ನಮ್ಮದು ಅಡುಗೆ ಮನೆ ಇದೆ ಅಲ್ವಾ, ಅದಕ್ಕಿಂತ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ನನಗೆ ಅಡುಗೆ ಮನೇಲಿ ಇಷ್ಟ ಆಗ್ತಿರೋದು ಒಂದು ಪಾರ್ಟ್ ಅಂದರೆ ಈ ಒಳಕಲ್ಲು. ನನಗೇನೋ ಇದು ಇರಬಾರ್ದಿತ್ತು ಇಲ್ಲಿ ಅಂತ ಅನ್ನಿಸ್ತು. ಅಂದರೆ ಇವಾಗ ಹಳೆ ಕಾಲದಲ್ಲೆಲ್ಲ ನಾರ್ಮಲಾಗಿ ಇಟ್ಟಿರ್ತಾರೆ, ಬಟ್ ಇವಾಗ ಯಾರೂ ಇಡಲ್ಲ ಅದನ್ನು. ಇವಾಗಿದೆ, ಏನು ಮಾಡೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇನ್ನೂ ಒಂದು ಬೇಜಾರು ಏನಂದರೆ ಅಡುಗೆ ಮನೆಯಲ್ಲಿ ಇದು ನಾನ್ ಮಾಡ್ರಲ್ ಕಿಚನ್ನು. ಸೊ ಮಾಡ್ರಲ್ ಕಿಚನ್ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅಂದರೆ ಡ್ರಾಯರ್ ಕಬೋರ್ಡ್ಗಳೆಲ್ಲ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಎಲ್ಲ ವೆಸಲ್ಸ್ ಎಲ್ಲನೂ ಕೂಡ ಜೋಡಿಸ್ಕೊಳ್ಳೋದಕ್ಕೆ ಅಂತ. ಬಟ್ ಇಟ್ಸ್ ಓಕೆ, ನೋಡೋಣ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅದಕ್ಕೆ. ಹಾಗೆ ಮೇಲೇನೂ ಕೂಡ ಕಬೋರ್ಡ್ಗಳಿದ್ದಾವೆ. ಕೆಳಗಡೆ ಎಲ್ಲ ಶೆಲ್ಫ್ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದ್ರ ಪಕ್ಕದಲ್ಲೇ ಒಂದು ಡೈನಿಂಗ್ ಹಾಲ್ ಕೂಡ ಇದೆ, ಅಲ್ಲೊಂದು ಸಿಂಕ್ ಕೂಡ ಇದೆ. ಎಲ್ಲ ಕಡೆನೂ ಅಷ್ಟೇ ಕಿಟಕಿಗಳು ಚೆನ್ನಾಗಿದ್ದಾವೆ, ಅಂದರೆ ಗಾಳಿ ಬರೋದಕ್ಕೆ, ಬೆಳಕು ಬರೋದಕ್ಕೆ. ಅದೊಂದು ತುಂಬ ಇಷ್ಟ ಆಯಿತು. ಬಟ್ ಅಡುಗೆ ಮನೆ ಅಂತೂ ಯಪ್ಪ ಎಷ್ಟು ಗಲೀಜಾಗಿದೆ ಅಂತಂದರೆ, ಆ ಶೆಲ್ಫ್ ಕೆಳಗಡೆ ಎಲ್ಲ ನಂಗೆ ಗೊತ್ತಿಲ್ಲ ಅದೇನು ಅವ್ರು ಕ್ಲೀನ್ ಮಾಡ್ಕೊಡ್ತಾರೋ ಅಥವಾ ನಾವೇ ಮಾಡ್ಕೊಳ್ಬೇಕಾ ಅಂತ. ನಾನಂತೂ ಕ್ಲೀನ್ ಮಾಡಬೇಕು ಅಂದರೆ ಮುಗೀತು ಕತೆ, ಅಷ್ಟು ಗಲೀಜಾಗಿದೆ ಅದು. ಇಲ್ಲಿ ಹೊರಗಡೆ ಒಂದು ಪ್ಯಾಸೇಜ್ ಕೂಡ ಇದೆ. ಸೊ ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಯೂಸ್ ಮಾಡ್ಕೋಬೋದು, ಯುಟಿಲಿಟಿ ಏರಿಯಾ ಇದೆ. ಇಲ್ಲಿ ಬಟ್ಟೆ ಎಲ್ಲನೂ ಒಣಗಾಕೊಳ್ಬೋದು. ಟೆರೆಸ್ ಮೇಲೆ ಏನು ಹೋಗೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಮ್ಮದು ಗೇಟ್ ಬಂದು ಸೆಪ್ರೇಟ್ ಆಗಿದೆ ಹಾಗಾಗಿ. ಸೊ ಇಲ್ಲಿನೂ ಕೂಡ ಸಣ್ಣದಾಗಿ ಪ್ಯಾಸೇಜ್ ಇದೆ, ಬಟ್ ಇಲ್ಲೆಲ್ಲ ಏನು ಹೋಗೋದಕ್ಕಾಗಲ್ಲ. ಬಟ್ ಒಂದ್ಸಲ ಕ್ಲೀನ್ ಮಾಡಿಸ್ಕೊಬೇಕು, ಯಾಕಂದರೆ ತುಂಬ ಗಲೀಜಿದೆ. ಸೊ ಸೊಳ್ಳೆ ಎಲ್ಲ ಬಂದುಬಿಡುತ್ತೆ. ಹಾಗೆ ಅಜ್ಜಿ ನೋಡಬೇಕು ಮನೆ ಅಂತ ಹೇಳ್ತಾಯಿದ್ರು, ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ. ಏನಂದರೆ ಕಿರಣ್ ಕೈಲಿ ವಿಡಿಯೋ ಮಾಡೋಕೆ ಕೊಟ್ಟಿದ್ದೀನಿ, ಅವ್ನು ಏನು ಮಾಡಿಬಿಡ್ತಾನೆ, ಪಾಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ದಾನೆ. ಇನ್ನೊಂದ್ಸಲ ವಿಡಿಯೋನೇ ಆನ್ ಮಾಡಿಲ್ಲ, ಹಾಗೆ ವಿಡಿಯೋ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೆ ಯಾಕೆ ಹಿಂಗಾಡ್ತಿದ್ಯಾ ಇವತ್ತು ಅಂತ ಹೇಳಿ. ಹಾಗೆ ನಾನು ಎಲ್ಲ ಡ್ರಾಯರನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೆ. ಅದಕ್ಕೆ ಹೇಳ್ತದೆ ಅಲ್ಲೇನು ದುಡ್ಡಿಟ್ಟಿಲ್ಲ ಬಿಡು ನೀನು ಓಪನ್ ಮಾಡಿ ನೋಡೋದಕ್ಕೆ ಅಂತ. ಹಾಗೆ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಕಬೋರ್ಡ್ನ ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಮಿರರ್ ಇದೆ. ಸೊ ಮಿರರಿಗೂ ಕೂಡ ಒಂದು ಡ್ರಾಯರ್ ಥರ ಇದೆ, ಲೈಕ್ ಅದನ್ನು ಓಪನ್ ಮಾಡಿದ್ರೆ ಒಳಗಡೆ ಕೂಡ ಶೆಲ್ಫ್ ಇದೆ. ಸೊ ಅಲ್ಲಿ ಏನಾದರೂ ಐಟಮ್ಸ್ನ ಇಟ್ಕೊಳ್ಬಹುದು ನಾನು. ಲೈಕ್ ಇದು ಹೆಂಗಿದೆ ಅಂತಂದರೆ ಒಂಥರ ಡ್ರೆಸ್ಸಿಂಗ್ ಟೇಬಲ್ ಥರ ಇದೆ. ಚೆನ್ನಾಗಿದೆ, ಅದೊಂದು ಐಡಿಯಾ ಅಲ್ವಾ, ಕಾಣಿಸೋದಿಲ್ಲ ಏನಿಲ್ಲ. ಬಟ್ ನನಗೆ ಆ್ಯಕ್ಚುಲಿ ಏನಂದರೆ ನಾನು ದೊಡ್ಡ ಮಿರರ್ನ ನೋಡಿದ್ದೀನಿ ಅಮೆಝಾನಲ್ಲಿ, ಆ ಥರದ್ದು ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ಮಿರರ್ ಇದೆ, ಹಾಗಾಗಿ ನೋಡ್ತಾ ಇದ್ದೀನಿ ಮಾಡಿಸ್ಕೊಳ್ಳೋದಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಮನೆಗೆ ಶಿಫ್ಟ್ ಆದಮೇಲೆ ಎಲ್ಲ ಐಟಮ್ಸು ಇಟ್ಕೊಂಡಾದಮೇಲೆ ಜಾಗ ಏನಾದರೂ ಇತ್ತು ಅಂತಂದರೆ ಮಾಡಿಸ್ಕೊಳ್ತೀನಿ, ಇಲ್ಲಾಂದರೆ ಇಲ್ಲ. ಬಿಕಾಸ್ ಇಲ್ಲೇ ಮಿರರ್ ಇದೆ, ಸಾಕಾಗುತ್ತೆ ಅದೇನೆ. ನೋಡುವ
ಏನಾಗುತ್ತೆ ಏನು ಅಂತ. ಹೊರಗಡೆದೆಲ್ಲ ಏನೂ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನೇನೊಂದು 2 ದಿನದಲ್ಲಿ ಶಿಫ್ಟ್ ಆಗ್ತೀವಲ್ವ, ಅವಾಗ ತೋರಿಸ್ತೀನಿ ಇನ್ನೊಂದು ಸಲ ಎಲ್ಲ ಕ್ಲೀನ್ ಆದಮೇಲೆ. ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಅವಾಗ ನಮಗೆ ದಾವಣಗೆರೆ ಮಿರ್ಚಿ ಹೋಟೆಲ್ ಅಂತ ಕಾಣಿಸ್ತು. ಸರಿ ಮಂಡಕ್ಕಿ ತಿನ್ನೋಣ ಅಂತ ಹೇಳಿಬಿಟ್ಟು ನಿಲ್ಲಿಸ್ದ ಗಾಡಿನ. ಬಟ್ ಅದೇನೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಮನೇಲೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಅನ್ನಿಸ್ತು ನನಗೆ. ಮಂಡಕ್ಕಿ ತಿನ್ಕೊಂಡು ಟೀ ಕುಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಯಾಕೋ ಜ್ಯೂಸ್ ಕುಡಿಬೇಕನ್ನಿಸ್ತು. ಒಂದು ಬಟರ್ ಜ್ಯೂಸ್ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬೈ ಬೈ. ಲಾಟ್ಸ್ ಆಫ್ ಲವ್.